ಸರ್, ಇವಾಗ ಪ್ರತಿಭಟನೆಯನ್ನ ಮಾಡಿದ್ರಿ, ಇವಾಗ ಮುತ್ತಿಗೆ ಹಾಕಕ್ ಹೋಗ್ತಾ ಇದ್ದೀರಾ, ಬಟ್ ಅಲ್ಲೇ ಅರೆಸ್ಟ್ ಮಾಡಬೇಕು ಅಂತ ನಿಂತಿದ್ದಾರೆ. ಯಾವ ಥರ ಸರ್ ಇದು ಇಂಪ್ಲಿಮೆಂಟ್ ಆಗುತ್ತೆ ಅಂತ? ಅಲ್ಲ, ನಮ್ಮ ಕರ್ತವ್ಯವನ್ನು ಜನಸಾಮಾನ್ಯರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ನಾವು ಕಣ್ಣು ತರಿಸ್ತಾ ಇದ್ದೀವಿ. ಖಂಡಿತ ನಂಬಿಕೆ ಇದೆ ನಮಗೆ. ರೋಲ್ ಬ್ಯಾಕ್ ಮಾಡ್ತಾರೆ ಎಲ್ಲ. ಏನು ಅವರು ಇವತ್ತು ಹಾಲಿನ ಬೆಲೆ, ಡೀಸೆಲ್ ಬೆಲೆ, ಎಲ್ಲ ಪದಾರ್ಥಗಳು, ಎಲ್ಲ ಸಾಮಗ್ರಿಗಳೂ ಇದರಿಂದ ಡೀಸೆಲ್ ಜಾಸ್ತಿ ಆಗಿರೋದ್ರಿಂದ ಎಲ್ಲವೂ ಜಾಸ್ತಿ ಆಗಿದೆ. ಖಂಡಿತ ಅದನ್ನು ವಾಪಸ್ ಪಡಿತಾರೆ ಅನ್ನೋ ನಂಬಿಕೆ ನಮಗಿದೆ. ಯಾವ ಥರ ಹೋರಾಟ ಮುಂದೆ ಮಾಡ್ತೀರಾ ಸರ್ ಇನ್ ಕೇಸ್ ಇವಾಗ ಇಂಪ್ಲಿಮೆಂಟ್ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ, ಪ್ರತಿ ಜಿಲ್ಲೆಯಲ್ಲಿ ಈ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಸೋಮವಾರದಿಂದ ಮೈಸೂರಲ್ಲಿ ಪ್ರಾರಂಭ ಆಗುತ್ತೆ. ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಹೋರಾಟ ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ, ಇವರು ಏನು ಬೆಲೆ ಏರಿಕೆ ಮಾಡಿದ್ದಾರೆ ಅದರ ವಿರುದ್ಧ ನಮ್ಮ ಹೋರಾಟ ಇದೆ. ಸರ್, ಈ ಕಾಂಗ್ರೆಸ್ ಅವರಿಗೆ ಗ್ಯಾರಂಟಿನೇ ಹೊಡ್ತಾ ಬಿತ್ತಾ ಸರ್ ಬೆಲೆ ಏರಿಕೆಗೆ ಎಲ್ಲದಕ್ಕೂ? ಅಲ್ಲ, ಅದು ಅವರೇ ಹೇಳಬೇಕು, ಅವರೇ ಉತ್ತರ ಹೇಳಬೇಕು. ಇವತ್ತು ಎಲ್ಲ ಬೆಲೆಗಳನ್ನು ಗಗನಕ್ಕೇರಿಸಿ ಏನೋ ವಿರೋಧ ಪಕ್ಷದವರು ಇದ್ದಾರೆ, ಮಾಧ್ಯಮದವರು ಒಂದು 4-5 ದಿವಸ ತೋರಿಸ್ಬೋದು, ನಾವು ಮಾಡೋಣ ಅಂಥೇಳಿ ಅವರು ಹೊರಟಿದ್ದಾರೆ. ಖಂಡಿತ ಜನ ಇವತ್ತು ಕಡು ಬಡವರು, ಅವರಿಗೆ ಆ ನೋವು ಗೊತ್ತಾಗ್ತಾ ಇದೆ. ಇದು ಈ ಒಂದು ಭ್ರಷ್ಟ ಸರ್ಕಾರ ಎಲ್ಲ ಬೆಲೆಗಳನ್ನು ಏರಿಸಿ ನಮಗೆ ಅನ್ಯಾಯ ಮಾಡ್ತಾ ಇದೆ ಅನ್ನೋದನ್ನು ಪ್ರತಿಯೊಬ್ಬರು ನಾಗರಿಕರು ಮಾತಾಡ್ತಾ ಇದ್ದಾರೆ. ಅಂದರೆ ಮೊದಲಿಗೆ ಎಲ್ಲ ಫ್ರೀ 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 ಅಂತ ಹೇಳಿ ಇವಾಗ ಜನರ ತಲೆ ಮೇಲೆ ಬರೆ ಎಳಿತಿದ್ದಾರೆ ಅಂತ. 2,000 ಕೊಟ್ಟು 20,000 ತಗೋತಾ ಇದ್ದಾರೆ. 2,000 ರೂಪಾಯಿ ಕೊಡ್ತಾ ಇದ್ದಾರೆ ಎಡಗೈಯಲ್ಲಿ, ಬಲಗೈಯಲ್ಲಿ 20,000 ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನೀವು ನೋಡಿ, ಆ ಮೀಟರ್ಸ್ ಇರ್ಬೋದು, ಇವೇನೋ ಸ್ಮಾರ್ಟ್ ಮೀಟರ್ ಅಂತ ಹೇಳಿ ಬೇರೆ ರಾಜ್ಯಗಳಲ್ಲಿ 900 ರೂಪಾಯಿ, ಅದೇ ನಮ್ಮ ರಾಜ್ಯದಲ್ಲಿ 4,500 ರೂಪಾಯಿ ಆಗ್ತಾ ಇದ್ದಾರೆ. ಈಗ 36 ಪೈಸೆ ಅದಕ್ಕೆ ಪವರ್ ಚಾರ್ಜಸನ್ನು ಮಾಡಿದ್ದಾರೆ. ಇವರು ಬಂದ ಕೂಡಲೇ 2023 ಜುಲೈಯಲ್ಲೇ ಏರಿಕೆ ಮಾಡಿದ್ರು. ಆ ಥರ ಈ ಒಂದು ಕಳೆದ 20 ತಿಂಗಳಲ್ಲಿ ಇವತ್ತು ಹಾಲಿನ ಬೆಲೆ 9 ರೂಪಾಯಿ ಏರಿಸಿದ್ದಾರೆ. ಎಲ್ಲವೂ ನೋಡ್ತಾ ಇದ್ದರೆ ಇದಕ್ಕೆ, ಈ ಸರ್ಕಾರಕ್ಕೆ ಕಣ್ಣಿಲ್ಲ ಅನ್ನೋದು ನೇರವಾಗಿ ಕಾಣಿಸ್ತಾ ಇದೆ. ಆದರೆ ಕಾಂಗ್ರೆಸ್ ಅವರು ಸಹ ಬ್ಲೇಮ್ ಮಾಡ್ತಾರಲ್ಲ ಸರ್, ಕೇಂದ್ರದಲ್ಲೂ ಸಹ ಬೆಲೆ ಜಾಸ್ತಿ ಆಗ್ತಿದೆ ಅಂತ. ಕೇಂದ್ರದಲ್ಲಿ ಯಾವ ಬೆಲೆಗಳನ್ನು ಜಾಸ್ತಿ ಮಾಡಿಲ್ಲ. ಇವತ್ತು ಡೀಸೆಲ್ ಆಗಿದ್ದಿದ್ರೆ ಕರ್ನಾಟಕದಲ್ಲೂ ಆಗಬೇಕು, ತೆಲಂಗಾಣದಲ್ಲಿ ಆಗಬೇಕು, ಆಂಧ್ರದಲ್ಲಿ ಆಗಬೇಕು, ಕೇರಳದಲ್ಲಿ ಆಗಬೇಕು, ತಮಿಳುನಾಡಲ್ಲಿ ಆಗಬೇಕು. ಈ ದಕ್ಷಿಣ ಭಾರತದಲ್ಲಿ 4 ರಾಜ್ಯಗಳು ಮಾಡಿಲ್ಲ. ಆದರೆ ನೀವು ಯಾಕೆ ಮಾಡಿದ್ದೀರಾ? ಬೇರೆಯವರನ್ನು ನಿಮಗೆ ಎಡ್ಕೋಬೇಡಿ. ದಯವಿಟ್ಟು ನೀವು ಮಾಡಿರೋದನ್ನು ನೀವು ಸಮರ್ಥನೆ ಮಾಡ್ಕೊಳ್ಳಿ. ಮಾಡಿದ್ದೀರಾ? ಮಾಡಿದ್ದೀವಿ, ಒಪ್ಕೊಳ್ಳಿ, ಅದನ್ನು ಹೇಳ್ತಾ ಇದ್ದೀವಿ. ಒಂದು ಘೋಷಣೆ ನಾವು ಫಸ್ಟ್ ನಮ್ಮ ಪಾರ್ಟಿ ಜೈಕಾರ ಹೇಳ್ತೀವಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಬೋಲೋ ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ, ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ. ಥ್ಯಾಂಕ್ ಯು ಸರ್.